ವಿಜಾಪುರ ಗ್ರಾಮದಲ್ಲಿಂದು ಚರ್ಮಗಂಟು ರೋಗ ವಿರುದ್ಧದ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಜಿಲ್ಲಾ ಪಶು ಇಲಾಖೆ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, 3 ತಿಂಗಳು ಮೇಲ್ಪಟ್ಟ ಕರುಗಳಿಗೆ ಈ ಒಂದು ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ವೇಳೆ ಪಶು ಇಲಾಖೆ ಅಧಿಕಾರಿ ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ದು, ಚರ್ಮಗಂಟು ರೋಗವು ಇದು ಒಂದು ವೈರಸ್ನಿಂದ ಹರಡುತ್ತದೆ. ಕಳೆದ ವರ್ಷ ಇದರಿಂದಾಗಿ ರಾಜ್ಯಾದ್ಯಂತ ಅಪಾರ ಹಾನಿ ಉಂಟಾಗಿತ್ತು. ಹಾಗಾಗಿ ಈ ರೋಗ ಬರದ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಕ್ಕಾಗಿ ವರ್ಷಕ್ಕೆ 2 ಬಾರಿ 3 ತಿಂಗಳು ಮೇಲ್ಪಟ್ಟ ಕರುಗಳಿಗೆ ಈ ಒಂದು ಲಸಿಕೆಯನ್ನು ಹಾಕಲಾಗುತ್ತದೆ. ಇದರಿಂದಾಗಿ ಕಾಯಿಲೆ ಬರುವುದು ತಡೆಗಟ್ಟಲು ಸಹಕಾರಿಯಾಗುತ್ತದೆ ಹಾಗೂ ಕಾಯಿಲೆ ಬಂದ ನಂತರ ವ್ಯಥೆ ಪಡುವುದಕ್ಕಿಂತ ಕಾಯಿಲೆ ಬರುವ ಮೊದಲು ತಡೆಗಟ್ಟಲು ಲಸಿಕೆಯ ಮೂಲಕ ಪ್ರಯತ್ನ ಪಡಬೇಕು. ಇನ್ನು ಸರ್ಕಾರದಿಂದ ಉಚಿತವಾಗಿ ಲಸಿಕೆ ನೀಡಲಾಗುತ್ತಿದ್ದು, ಜಾನುವಾರುಗಳ ಮಾಲೀಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಲ್ಲಿಕಾರ್ಜುನ್ ಅವರು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಸುಮಾರು 50ಕ್ಕೂ ಹೆಚ್ಚು ಈ ಒಂದು ಕರುಗಳಿಗೆ ಲಸಿಕೆಯನ್ನು ನೀಡಲಾಯಿತು. ಚರ್ಮಗಂಟು ರೋಗ ಅಂದರೆ ಇದೊಂದು ವೈರಲ್ ಇನ್ಫೆಕ್ಷನ್. ಇದೊಂದು ಪಾಕ್ಸ್ ಅನ್ನೋ ವೈರಸ್ಸಿಂದ ಬರ್ತಕ್ಕಂಥದ್ದು, ಅದಕ್ಕೆ ಗ್ರೂಪ್ ಸೇರ್ತಕ್ಕಂಥ ಒಂದು ವೈರಸ್ ಇದು ಕಳೆದ ವರ್ಷ ತಾವು ನೋಡಿರ್ಬೋದು, ಅಪಾರವಾದ ಹಾನಿ, ಸುಮಾರು ಸಾವಿನ ನೋವು ಆಗ್ತಾ ಇದೆ ನಮ್ಮ ಭಾಗದಲ್ಲಿ. ಅಂದರೆ ಈಗ ದಾವಣಗೆರೆ ಇರ್ಬೋದು, ಎಂಟೇ ರಾಜ್ಯ ತುಂಬ ಸಿವಿಯರ್ ಆಯ್ತಿದೆ. ಹಾಗಾಗಿ ಬರದಂಗೆ ಮುಂಜಾಗ್ರತವಾಗಿ ವರ್ಷದಲ್ಲಿ ಕನಿಷ್ಠ 2 ಬಾರಿ ಇದನ್ನು ಲಸಿಕೆ ಆಗ್ತದೆ. 3 ತಿಂಗಳ ಮೇಲ್ಪಟ್ಟಿರ್ತಕ್ಕಂಥ ಕರುಗಳಿಂದ ಹಿಡಿದು ಹಾಲು ಕರೆಯವು, ಗಬ್ಬದವು, ಎತ್ತುಗಳು, ಅದರಲ್ಲೂ ಮುಖ್ಯವಾಗಿ ನಾಟಿ ದನಗಳಲ್ಲಿ ತುಂಬ ಸಿವಿಯರ್ ಇದೆ ಕಾಯಿಲೆ. ಹಾಗಾಗಿ ಎಲ್ಲ ರಾಸುಗಳು ಇದನ್ನು ಮಾಸಿಕವಾಗಿ ಗ್ರೂಪಲ್ಲಿ ಮಾಸಾಗಿ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಕಾಯಿಲೆ ಬರೋದನ್ನು ತಡೆಗಟ್ಟಬಹುದು. ಇದು ಇನ್ನೇನಂದರೆ ವ್ಯಾಕ್ಸಿನೇಷನ್ ಬೆಟರ್ ಇದಕ್ಕೆ. ಸೊ ಬಂದ ಮೇಲೆ ನಾವು ಪ್ರಯತ್ನ ಪಡೋಕ್ಕಿಂತ ಬರೋದಲ್ಲೇ ಮುಂಚೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನಂಗೆ ವ್ಯಾಕ್ಸಿನೇಷನ್ ಇದಕ್ಕೆ 100ಕ್ಕೆ 100 ಪರಿಹಾರ ಅಂತ ಹೇಳ್ಬೇಕು.